ಕೇಂದ್ರ ಪುರಾತತ್ವ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡೋ ದಿನಗೂಲಿ ನೌಕರರು ತಮ್ಮ ಬಾಕಿ ವೇತನ ಮತ್ತು ಪಿಎಫ್ ಹಣ ಸಂದಾಯ ಮಾಡಬೇಕಂತ ಹೇಳಿ ಆಗ್ರಹಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿಯ ತೋಟಗಾರಿಕೆ ವಿಭಾಗದ ನಾನಾ ಕಡೆ ಕೆಲಸ ಮಾಡುವ ದಿನಗೂಲಿ ನೌಕರರಿಗೆ ಕೆಲ ತಿಂಗಳ ಬಾಕಿ ವೇತನ ಹಾಗೂ ಕಳೆದ 10 ವರ್ಷಗಳಿಂದ ಪಿಎಫ್ ಹಣ ನೀಡಿಲ್ಲ ಅಂತೇಳಿ ಆರೋಪಿಸಿದ್ದಾರೆ. ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ನಡುವಿನ ಮೇಲಾಟಕ್ಕೆ ನಾವು ಬಲಿಯಾಗ್ತಾ ಇದ್ದೇವೆ. ಗುತ್ತಿಗೆದಾರರು ಅಧಿಕಾರಿಗಳ ಮೇಲೆ, ಅಧಿಕಾರಿಗಳು ಗುತ್ತಿಗೆದಾರರ ಮೇಲೆ ಸಬೂಬನ್ನ ಹೇಳ್ತಾ ಇದ್ದಾರೆ. ನಮ್ಮ ಬಾಕಿ ವೇತನ ಮತ್ತು ಪಿಎಫ್ ಸಂದಾಯ ಮಾಡಬೇಕು ಅಂತ ದಿನಗೂಲಿ ನೌಕರರು ಒತ್ತಾಯಿಸಿದ್ದಾರೆ. ರೆಗ್ಯುಲರ್ ನಿಮಗೆ ಕೆಲಸನೇ ಇರ್ತೈತೆ, ಮಂತ್ಲಿ ಪೇಮೆಂಟನ್ನು ಆಗ್ತೈತೆ ಅಂತಬಿಟ್ಟು ಹೇಳಿದ್ದಾರೆ. ದೊಡ್ಡ ಸಾರು ಹೇಳಿದಕ್ಕೆ ನಾವೆಲ್ಲ ಮನವಿ ಮಾಡ್ಕೊಂಡು ನಾವೆಲ್ಲ ಯಾವುದೇ ಇದಾದಂಗೆ ಗಾರ್ಡನಲ್ಲೇ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೂಲಿ ಕಾರ್ಮಿಕರು ASI ಡಿಪಾರ್ಟ್ಮೆಂಟ್ನಲ್ಲಿ ದಿನಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದೀವಿ. ನಮಗೇನು ಒಂದು ಬೆನಿಫಿಟ್ ಇಲ್ಲ. 25ರಿಂದ 30 ವರ್ಷ ನಾವು ಇದರಲ್ಲಿ ಕೆಲಸ ಮಾಡೋಕ್ಕೆ ಈ ಸಡನ್ನಾಗಿ ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ. ನಮಗೆ ಯಾಕೆ ಅಂತ ಕೇಳಿದರೆ, ಇಲ್ಲ ನೀವು ಟೆಂಡರ್ಗೆ ಹೋಗಿದ್ದೀರಾ, ಟೆಂಡರ್ ಆಗೋ ತನಕ ನಿಮ್ಗೆ ಕೆಲಸ ಇಲ್ಲ ಅಂತ ನಮ್ಗೆ ಹೇಳ್ತಿದ್ದಾರೆ. ಈಗ ನಮಗೆ ಒಂದೇ ಸರಿ ಟೆಂಡರ್ ಅದು ಇದು ಅಂತ ಹೇಳಿದ್ರೆ ನಮಗೇನು ಗೊತ್ತಿಲ್ಲ, ಏನಿಲ್ಲ ಅಂದರೆ ಅವರಾಗಿ ಟೆಂಡರ್ ಆದರೆ ನಾವು ಕರಿತೀವಿ, ಇಲ್ಲಾಂದರೆ ಕರೆಯೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ನಾವು 30 ವರ್ಷ ಕೆಲಸ ಮಾಡ್ತಾಯಿದ್ದೀವಿ. ಆರ್ಕಲ್ ಡಿಪಾರ್ಟ್ಮೆಂಟ್ನಾಗೆ ಮಾಡ್ತಿರೋದು ನಾವು ಅರ್ಧ ಯಾವುದು ಮಾಸ್ಟರ್ಲಾಗ ಮಾಡ್ತಾಯಿದ್ದೀವಿ. ಈಗ ಅರ್ಧ ಬಂದು 2018 ನಮಗೆ ಕಾಂಟ್ರಾಕ್ಟ್ ಅಂತ ಕಾಂಟ್ರಾಕ್ಟ್ ಬೇಸಿಗೆ ಸೇರಿಸಿವ ಅಂತ ಹೇಳ್ತಾರೆ. ಒಬ್ರು ಕಾಂಟ್ರಾಕ್ಟ್ ನೋಡಿಲ್ಲ, ಇಲ್ಲಿವರೆಗೆ ಅವ್ರು ಯಾರು ಅಂಬೋದು ನಮಗೆ ಗೊತ್ತೇ ಇಲ್ಲ. ನಮಗೆ ಕೆಲಸ ತಗೊಳಕ್ಕೂ ಅವ್ರು ಬರೋದಿಲ್ಲ. ಎಲ್ಲರೂ ಮಾಡ್ತಿರೋ ಕೆಲಸ ಡಿಪಾರ್ಟ್ಮೆಂಟ್ನಾಗೆ ಮಾಡಿಸ್ತಾರೆ. ನಮಗೆ ಪೇಮೆಂಟು ಸರಿಗೂ ಆಗ್ತಾ ಇಲ್ಲ. ಈಗ ಹೋದ ವರ್ಷದ ಪೇಮೆಂಟು ಮೊನ್ನೆ 8 ತಿಂಗಳು